ಚಿಕ್ಕಬಳ್ಳಾಪುರ ನಗರದ ಅಮ್ಮ ಎಜುಕೇಶನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ತಾಲೂಕಿನ ಜಾಲರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಸುಮಾರು 80 ರಿಂದ 100 ಕೆಜಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ಪರಿಸರ ಸ್ವಚ್ಛಗೊಳಿಸಲಾಯಿತು. ನಂತರ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಗೊಳ್ಳು ಶ್ರೀನಿವಾಸ್ ರವರು, ಸ್ವಚ್ಛತೆ ಎಂಬುದು ಕೇವಲ ಅಭ್ಯಾಸವಲ್ಲ, ಅದು ನಮ್ಮ ಸಂಸ್ಕೃತಿ. ಸ್ವಚ್ಛ ಪರಿಸರವೇ ಆರೋಗ್ಯಕರ ಜೀವನದ ಮೂಲ. ಸ್ವಚ್ಛ ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು. ವಿದ್ಯಾರ್ಥಿಗಳು ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಹೇಳಿದರು. ಸಮಾಜದ ಒಂದು ಸ್ವಚ್ಛತೆಯನ್ನು ಮಾಡುವಂತಹ ಜವಾಬ್ದಾರಿಯಿಂದ ನಾವು ಇವತ್ತು ಈ ಜಾಲರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಮೊನ್ನೆ ಹುಣ್ಣಿಮೆಯಂದು ನಡೆದಂತಹ ಜಾತ್ರೆಯ ವಿಶೇಷದಲ್ಲಿ ಎಲ್ಲ ಸಾರ್ವಜನಿಕರು ಪ್ಲಾಸ್ಟಿಕ್ಕನ್ನು ಮತ್ತು ಅವರು ತಿಂದಿರೋಂಥ ಊಟದ ಪ್ಲೇಟನ್ನು ಎಲ್ಲಂದ್ರಲ್ಲಿ ಹಾಕಿ ಪರಿಸರವನ್ನು ಸ್ವಚ್ಛತೆಯನ್ನು ಹಾಳು ಮಾಡಿರ್ತಾರೆ. ಈ ಒಂದು ಸ್ವಚ್ಛತೆಯನ್ನು ಮಾಡೋವಂಥ ಉದ್ದೇಶದಿಂದ ಇವತ್ತು ನಾವೇನು ಅಮ್ಮ ಎಜುಕೇಷನಲ್ ರೂರಲ್ ಟ್ರಸ್ಟಿನಿಂದ ನಾವೆಲ್ಲ ಪದಾಧಿಕಾರಿಗಳು ಮತ್ತು ಆಕಾಶ್ ಕಾಲೇಜಿನೆಲ್ಲ ಆಡಳಿತ ಮಂಡಳಿಯವರು, ಲೆಕ್ಚರರ್ಸು, ನಮ್ಮ ವಿದ್ಯಾರ್ಥಿಗಳು ಹಾಗೂ ನಮ್ಮ ಟ್ರಸ್ಟ್ನ ಎಲ್ಲ ಸ್ವಯಂ ಸೇವಕರು ಮತ್ತು ವ್ಯಾಲೆಂಟರ್ಸು, ಕೆಲವರು ಸಮಾಜದಿಂದ ಬಂದಿರೋಂಥ ಸಮಾಜಮುಖಿ ಜನಗಳು ಸಹ ಇದರಲ್ಲಿ ಸೇರಿಕೊಂಡಿರ್ತಾರೆ. ಈ ಒಂದು ಕಾರ್ಯದಲ್ಲಿ ಸುಮಾರು 100 ಕೆಜಿ ಇರಬಹುದು ಅಂದಾಜು. ಇಷ್ಟೊಂದು ಪ್ಲಾಸ್ಟಿಕ್ಕನ್ನು ಮತ್ತು ಒಂದು ಸೇರಿಸಿ ಒಂದು ಕಡೆಯನ್ನು ಸ್ವಚ್ಛ ಮಾಡಿ ಒಂದು ಕಡೆ ಗುಡ್ಡೆ ಹಾಕೋಂಥ ಕೆಲಸ ನಮ್ಮ ಟ್ರಸ್ಟ್ ಕಡೆಯಿಂದ ಮಾಡಿದ್ದೇವೆ. ಏನಕ್ಕಪ್ಪ ಈ ಒಂದು ಕಾರ್ಯ ಮಾಡಬೇಕು ಅಂತಂದರೆ, ನಮ್ಮ ಟ್ರಸ್ಟ್ ಬಂದುಬಿಟ್ಟು ಪ್ರತಿ ಸುಮಾರು 1 ವರ್ಷದಿಂದ 2 ವರ್ಷಗಳಿಂದ ಈ ಥರ ಸಮಾಜಮುಖಿ ಕಾರ್ಯಗಳನ್ನು ಹಲವಾರು ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ಸಹ ಇನ್ನೂ ಉತ್ತಮ ಕಾರ್ಯಗಳನ್ನು, ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಈ ಒಂದು ನಿಟ್ಟಿನಲ್ಲಿ ಈ ದಿನ ಏನು ಈ ಮುಂದೆ ನಮ್ಮ ಜವಾಬ್ದಾರಿ ಸಮಾಜದಲ್ಲಿ ನಮ್ಮ ಜನಗಳು ಸಹ ಸಮಾಜಮುಖಿ ಜನಗಳು ಸಹ ತಮ್ಮ ಜವಾಬ್ದಾರಿಯನ್ನು ಅರ್ಥಕೋಬೇಕಾಗಿದೆ. ಯಾಕಂದರೆ ತಾವು ತಿನ್ನೋಂಥ ಊಟದ ಪ್ಲೇಟ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಇದೆಲ್ಲನೂ ಅದು ಯೂಸ್ ಮಾಡಿದ ನಂತರ ಒಂದು ಕಡೆ ಹಾಕೋಂಥ ಜವಾಬ್ದಾರಿಯನ್ನು ನಮಗೆ ಬರಬೇಕಾಗಿದೆ. ಆದ್ದರಿಂದ ನಮ್ಮ ಮಕ್ಕಳಿಗೂ ಸಹ ಇದರಿಂದ ಒಂದು ಮೋಟಿವೇಶನ್ ಆಗಬೇಕು ಮತ್ತು ಅವ್ರಿಗೆ ಈ ಥರ ಹೆಂಗೆ ನಾವು ನಡ್ಕೋಬೇಕು ಅನ್ನೋಂಥದ್ದನ್ನು ನಮ್ಮ ಲೆಕ್ಚರರ್ಸು ಪ್ರತಿ ದಿವಸನೂ ಕಾಲೇಜಿನಲ್ಲಿ ಪಾಠ ಹೇಳ್ತೀವಿ. ಆದರೆ ಅವರಿಗೆ ಪ್ರಾಕ್ಟಿಕಲ್ಲಾಗಿ ಆಚೆ ಕರ್ಕೊಂಡು ಬಂದು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೂ ಸಹ ಈ ಒಂದು ಪ್ರೇರಣೆಯನ್ನು ತುಂಬುತ್ತಾ ಇದ್ದೇವೆ. ಯಾಕಪ್ಪ ಅಂತಂದರೆ ನಮ್ಮ ಮಕ್ಕಳು ಇಂದಿನ ಮಕ್ಕಳೇ ಮತ್ತು ಮುಂದಿನ ಪ್ರಜೆಗಳಾಗಿ ಆಗ್ತಾರೆ ಮತ್ತು ಅವರೇ ಈ ಸಮಾಜದಲ್ಲಿ ನಡೆಸ್ಕೊಳ್ಳೋಂಥ ನಾಯಕರಾಗ್ತಾರೆ. ವಿದ್ಯಾರ್ಥಿಗಳು ಮತ್ತು ಒಳ್ಳೆ ಉನ್ನತ ಸ್ಥಾನಗಳಿಗೆ ಹೋಗ್ತಾರೆ. ಅವರೂ ಸಹ ಅವರ ಒಂದು ಜವಾಬ್ದಾರಿಯನ್ನು ಮತ್ತು ಅವರೊಂದು ಸಮಾಜಮುಖಿ ಕ್ಲೀನ್ ಮಾಡೋದಕ್ಕೆ ಅವ್ರಿಗೆ ಒಂದು ಆಸೆ ಬರಲಿ ಅಂತ ಆಚೆ ಕರ್ಕೊಂಡು ಬಂದು ಮಕ್ಕಳಲ್ಲಿ ಸಹ ಪ್ರೇರಣೆ ತುಂಬುವಂಥ ನಮ್ಮ ಕಾಲೇಜು ಮತ್ತು ನಮ್ಮ ಟ್ರಸ್ಟು ಮಾಡ್ತಾ ಇದೆ. ಹಾಗಾಗಿ ಎಲ್ಲರೂ ಭಾಗವಹಿಸಿರೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಕೆ ಗಂಗರಾಜು, ಜಂಟಿ ಕಾರ್ಯದರ್ಶಿ ಎಂಎನ್ ವೆಂಕಟೇಶ್, ಖಜಾಂಚಿ ಟಿ ಆನಂದ್, ಸದಸ್ಯೆ ಶಿಲ್ಪಾ ವೆಂಕಟೇಶ್ ಹಾಗೂ ಆಕಾಶ್ ಕಾಲೇಜಿನ ಉಪನ್ಯಾಸಕರಾದ ನವೀನ್ ಮತ್ತು ಚೇತನ್, ಅನೇಕ ಸ್ವಯಂ ಸೇವಕರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.